ಮಾಡ್ತಾರೆ. ಸರ್, ಈಗ ಬಹಿರಂಗ ಹೇಳಿಕೆಗಳು ಈ ರೀತಿಯಾದ ಒಂದಿಷ್ಟು ಪಕ್ಷದಲ್ಲಿ ನಡೀತಿರುವಂತಹ ಇತ್ತು ಹಿನ್ನೆಲೆಯಲ್ಲಿ ಡಿಕೆಶಿ ಅವರು ಒಂದು ಅಸಹಾಯಕತೆಯನ್ನು ಹೊರಹಾಕಿರುವುದು, ನನ್ನ ಬೆನ್ನಿಂದ ಯಾರು ನಿಲ್ಲೋದು ಬೇಡ, ಆ ಕಾರ್ಯಕ್ರಮ ಶಾಸಕರು ಬೇಡ, ಹೇಳಿಕೆ ಕೊಡೋದು ಬೇಡ, ಪಕ್ಷ ಮಾತ್ರ ನನ್ನ ಮಾಡ್ತೀನಿ ಅನ್ನುವಂತ ಒಂದು ಅಸಹಾಯಕತೆ, ಇಲ್ಲ ಅದು ಅಂತ ಬಂದಾಗ ಅಧಿಕಾರವೂ ಕೂಡ ಬೇಡ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇಲ್ಲೆಲ್ಲ ಒಳ್ಳೆಯ ತೀರ್ಮಾನ. ಯಾಕೆಂದರೆ ನಾವೆಲ್ಲರೂ ಅಷ್ಟೇ, ಪಕ್ಷ ಅಂತಿಮವಾಗಿ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲ ಅದನ್ನು ಒಪ್ಕೊಳ್ತೀವಿ. ಹಾಗಾಗಿ ಅಂತಿಮವಾಗಿ ನಾವೆಲ್ಲರೂ ಹೇಳೋದೇ ಹೈಕಮಾಂಡ್ ಅಂತ ಹೇಳ್ತೀವಿ. ಪಕ್ಷದ ತೀರ್ಮಾನ ಏನಾಗುತ್ತೆ ಅದೇ ಆಗ್ಬೋದು ಅಂತ. ನಿನ್ನೆ ಕೂಡ ನಾನು ಅದನ್ನೇ ಹೇಳಿದ್ದೆ. ಪಕ್ಷದ ಅಂತಿಮವಾಗಿ ಪಕ್ಷ ಅಂದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನೇ ನಾವೆಲ್ಲರೂ ಒಪ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳಿದ್ದೇನೆ. ಶಿವಕುಮಾರ್ ಅವರು ಅದೇ ಮಾತನ್ನು ಹೇಳಿದ್ದಾರೆ. ಭಾಳ ಸಂತೋಷ. ನಾವೆಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಹೋಗಬೇಕಾದದ್ದು ನಮ್ಮ ಕರ್ತವ್ಯ, ಅದನ್ನು ಮಾಡ್ತಾರೆ. ಸರ್, ಈಗ ಬಹಿರಂಗ ಹೇಳಿಕೆಗಳು ಈ ರೀತಿಯಾದ ಒಂದಿಷ್ಟು ಪಕ್ಷದಲ್ಲಿ ನಡೀತಿರುವಂತಹ ಇತ್ತು ಹಿನ್ನೆಲೆಯಲ್ಲಿ ಡಿಕೆಶಿ ಅವರು ಒಂದು ಅಸಹಾಯಕತೆಯನ್ನು ಹೊರಹಾಕಿರುವುದು, ನನ್ನ ಬೆನ್ನಿಂದ ಯಾರು ನಿಲ್ಲೋದು ಬೇಡ, ಆ ಕಾರ್ಯಕ್ರಮ ಶಾಸಕರು ಬೇಡ, ಹೇಳಿಕೆ ಕೊಡೋದು ಬೇಡ, ಪಕ್ಷ ಮಾತ್ರ ನನ್ನ ಮಾಡ್ತೀನಿ ಅನ್ನುವಂತ ಒಂದು ಅಸಹಾಯಕತೆ, ಇಲ್ಲ ಅದು ಅಂತ ಬಂದಾಗ ಅಧಿಕಾರವೂ ಕೂಡ ಬೇಡ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇಲ್ಲೆಲ್ಲ ಒಳ್ಳೆಯ ತೀರ್ಮಾನ. ಯಾಕೆಂದರೆ ನಾವೆಲ್ಲರೂ ಅಷ್ಟೇ, ಪಕ್ಷ ಅಂತಿಮವಾಗಿ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲ ಅದನ್ನು ಒಪ್ಕೊಳ್ತೀವಿ. ಹಾಗಾಗಿ ಅಂತಿಮವಾಗಿ ನಾವೆಲ್ಲರೂ ಹೇಳೋದೇ ಹೈಕಮಾಂಡ್ ಅಂತ ಹೇಳ್ತೀವಿ. ಪಕ್ಷದ ತೀರ್ಮಾನ ಏನಾಗುತ್ತೆ ಅದೇ ಆಗ್ಬೋದು ಅಂತ. ನಿನ್ನೆ ಕೂಡ ನಾನು ಅದನ್ನೇ ಹೇಳಿದ್ದೆ. ಪಕ್ಷದ ಅಂತಿಮವಾಗಿ ಪಕ್ಷ ಅಂದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನೇ ನಾವೆಲ್ಲರೂ ಒಪ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳಿದ್ದೇನೆ. ಶಿವಕುಮಾರ್ ಅವರು ಅದೇ ಮಾತನ್ನು ಹೇಳಿದ್ದಾರೆ. ಭಾಳ ಸಂತೋಷ. ನಾವೆಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಹೋಗಬೇಕಾದದ್ದು ನಮ್ಮ ಕರ್ತವ್ಯ, ಅದನ್ನು ಮಾಡ್ತೀವಿ.